ನಮಸ್ತೆ ಡೇರ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಕಿಟಿ ಸರ್. ನೆನ್ನೆ ಈ ಫಿಸಿಕಲ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕಿತ್ತು, ಬಟ್ ರೂಟ್ ಕೆನಾಲ್ ಮಾಡಿಸಿ ಸ್ವಲ್ಪ ಮಾತಾಡೋಕ್ಕಾಗ್ತಾ ಇರಲಿಲ್ಲ, ಅದಕ್ಕೆ ಮಾಡೋಕ್ಕಾಗಿರಲಿಲ್ಲ. ನೋಡಿ, ಏನಿಲ್ಲ, ತುಂಬ ವಿದ್ಯಾರ್ಥಿಗಳು 1:5 ಸರ್ ಬರುತ್ತಾ ಅಂತ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ. ಈ ಸತಿ ಅನ್ಪ್ರಿಡಿಕ್ಟಬಲ್, ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದು ಕೇಳಿ. ಯಾಕೆ ಅಂತಂದರೆ ತುಂಬ ಲೋ ಕಟ್ ಆಫ್ ನಿಲ್ಲುತ್ತೆ, 1:5 ಬರ್ಬೋದು. ಆಮೇಲೆ ಎಷ್ಟೋ ಜನ ಫಿಸಿಕಲ್ ಪಾಸ್ ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಂದು ನನಗನ್ಸ್ಬಿಟ್ಟಿಗೆ, ಯಾಕೆಂದರೆ ನಾನು ಅದೊಂದು ರಿಸಲ್ಟ್ ಶೀಟ್ ನೋಡಿ ನನಗೆ ಆಶ್ಚರ್ಯ ಆಯಿತು. ವುಮೆನ್ಸ್ ಇನ್ ಸರ್ವಿಸಲ್ಲಿ ಬೆಂಗಳೂರು ಸಿಟಿನಲ್ಲಿ ಬರೀ 6 ಜನ ಪಾಸ್ ಆಗಿರೋದು, ಬಟ್ 30+ ಏನೋ ಸೀಟ್ಸ್ ಇದೆ. ನೋಡಿ, ಯಾರು ಬರೀ ಫಿಸಿಕಲ್ ಅಟೆಂಡ್ ಮಾಡಿದ್ರೆ ಸಾಕು, ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ. ಆ ಥರ ಸಿಚುವೇಶನ್ ಇರೋದ್ರಿಂದ ಯಾರ್ಯಾರಿಗೆ ಒಂದು 45 ಮೇಲೆ ಬಂದಿದೆ, ದಯವಿಟ್ಟು ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಿದೆಯಾ? ಯಾಕೆ ಅಂತಂದರೆ 10 ಡೇಸ್ ಕಡಿಮೆ ಇದೆ, ತುಂಬ ಜನ ಫಿಸಿಕಲಲ್ಲಿ ಫೇಲ್ ಆಗ್ತಾರೆ. ಹೇಳ್ತೀನಿ ಕೇಳಿ, ರನ್ನಿಂಗಲ್ಲಿ ಫೇಲ್ ಆಗ್ತಾರೆ. ಯಾಕೆಂದರೆ ಈ ಸತಿ ಇದನ್ನು ಕಟ್ತಾರೆ, ಅದೊಂದು ಟ್ಯಾಗ್ ಮಾಡ್ತಾರೆ ನಿಮ್ಗೆ. ಅದನ್ನು ನೀವು ಓಡಬೇಕಾದ್ರೆ ಎಷ್ಟು ಕೌಂಟ್ ಓಡಿದ್ರೆ, ಮೊದಲೆಲ್ಲ ಈ ಸಂದಿಲೆಲ್ಲ ಓಡ್ಬಿಟ್ಟು ಎಸ್ಕೇಪ್ ಆಗ್ತಾಯಿದ್ರು ಒಂದಷ್ಟು ರೌಂಡ್ ಓಡಬೇಕಾದ್ರೆ. ಬಟ್ ಈಗ ಅದು ಆಗೋಕ್ಕಲ್ಲ. ಕರೆಕ್ಟಾಗಿ 1600 ಮೀಟರ್ನ ರನ್ನಿಂಗ್ ಓಡಲೇಬೇಕು, 6 ನಿಮಿಷದಲ್ಲಿ ಓಡಬೇಕು. ಮತ್ತು ಲಾಂಗ್ ಜಂಪ್, ಹೈ ಜಂಪು, ಶಾರ್ಟ್ ಪುಟ್ಟು, ಹೈಟ್ ಚೆಕ್ ಆಗಿರ್ಬೋದು, ಚೆಸ್ಟ್ ಚೆಕ್ ಆಗಿರ್ಬೋದು, ಎಲ್ಲದು ಟ್ರಾನ್ಸ್ಪರೆಂಟ್ ನಡೆಯುತ್ತೆ. ಎಲ್ಲೂ ನೀವು ಮಿಸ್ಗಾಡೋಕ್ಕೂ ಆಗಲ್ಲ, ಒಂದು ಚೂರು ಫ್ರಾಡ್ ಮಾಡೋಕ್ಕಾಗಲ್ಲ. ಆ ರೀತಿ KSP ರೆಡಿಯಾಗಿದೆ. ಯಾವುದೇ ಕಾರಣಕ್ಕೂ ನೀವು ಫಿಸಿಕಲಲ್ಲಿ ಒಂದು ಚೂರು ಮೋಸ ಮಾಡೋಕ್ಕಾಗೋದೇ ಇಲ್ಲ. ನಾನು ಯಾಕೆಂದರೆ ಮೊದಲೇನಾಗ್ತಿತ್ತು, ರೌಂಡ್ ಓಡಬೇಕಾದ್ರೆ ಸ್ವಲ್ಪ ಹಿಂಗೆ 100 ಓಡ್ಬಿಡೋರು ತುಂಬ ಜನ. ಬಟ್ ಅದನ್ನೂ ಮಾಡೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇರೋದ್ರಿಂದ ಪ್ರಾಪರಾಗಿ ಪ್ರಿಪ್ರೇಷನ್ ಮಾಡಿ. ಬರೀ 10 ಡೇಸ್ ಬಾಕಿ ಇದೆ ನಿಮಗೆ. 10 to 12 ಡೇಸ್ ನಿಮ್ಗೆ ಅಷ್ಟೇ ಫಿಸಿಕಲಿ ಸಿಗುತ್ತೆ. ಗೊತ್ತಾಗ್ತಿದೆಯಾ? ಕಲ್ಯಾಣ ಕರ್ನಾಟಕದವ್ರಿಗೆ ಸ್ವಲ್ಪ ಸಿಗ್ಬುತ್ತೆ, ಇನ್ನು ಅವ್ರಿಗೂ ಸ್ವಲ್ಪ ಟೈಮ್ ಸಿಗ್ಬೋದು. ಬಟ್ ಈಗ ತುಂಬ ಜನ ಶಿಮ್ ಪೇನ್ ಬರುತ್ತೆ, ಮೈಕೈ ನೋವಾಗ್ತಾ ಇದೆ, ಓದೋಕ್ಕಾಗ್ತಾ ಇಲ್ಲ ಸರ್, ಬಾಡಿ ಪೇನ್ ಆಗುತ್ತೆ ಅಂತ ಹೇಳ್ತೀರಾ. ನಾನು ಮೊದಲೇ ಹೇಳ್ತಾ ಇದ್ದೆ, ಫಿಸಿಕಲ್ಗೆ ಯಾವಾಗ ರೆಡಿ ಆಗಬೇಕು ಅಂತ ಹೇಳಿದೆ. ನೀವು ಯಾವತ್ತು ಡಿಸೈಡ್ ಮಾಡ್ತೀರಾ, ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಬೇಕು, ನಾನು PSI ಆಗಬೇಕು, ಅವತ್ತೇ ನೀವು ಮಾಡಿ ಅಂತ ಹೇಳಿದ್ದೆ. ಬಟ್ ತುಂಬ ಜನ ಏನು ಮಾಡ್ತಾ ಇದ್ದೀರಾ, ಈಗಲೂ ನೀವು ಅದೇ ಕ್ವಶನ್ಸ್ ಕೇಳ್ತಿದ್ದೀರಾ. ಸರ್, ನನ್ನ ಕಟ್ ಆಫ್ ಬರುತ್ತಾ ಅಂತ ಕೇಳ್ತಿದ್ದೀರಾ. ದಯವಿಟ್ಟು ಎಲ್ಲರೂ ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತ ಕೇಳಿ, ನಾಳೆ ಸೆಪ್ಟೆಂಬರ್ 6ನೇ ತಾರೀಕು ಮುಗಿದ್ರೆ CRDR ಎಕ್ಸಾಮ್ ಅಂದರೆ ನೆಕ್ಸ್ಟು 15 ದಿನಕ್ಕೆ ಏನು ಮಾಡ್ತಾನೆ, ಅವನು ಫಿಸಿಕಲಿ ಕರಿತಾನೆ. ನೆಕ್ಸ್ಟ್ KSRP ಮುಗಿದ್ರೆ ಅಲ್ಲಿ 15 ದಿನಕ್ಕೆ ಫಿಸಿಕಲ್ ಕರಿತಾನೆ. ಇಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಸೆಲೆಕ್ಟ್ ಆಗಲ್ಲೋ ಗೊತ್ತಿಲ್ಲ. ನೀವೇನಾದರೂ ಕರೆಕ್ಟಾಗಿ ಫಿಸಿಕಲ್ ಪ್ರಿಪ್ರೇಷನ್ ಮಾಡಲಿಲ್ಲ ಅಂತಂದರೆ ಖಂಡಿತ ನೀವು ಮತ್ತೆ ಫೇಲ್ ಆಗ್ತೀರಾ, ಯಾರಿಗೂ ಆಪರ್ಚುನಿಟಿ ಹೋಗುತ್ತೆ. ತುಂಬ ಕಡಿಮೆ ಮಾರ್ಕ್ಸ್ ತೊಗೊಂಡವನು ಈ ಸತಿ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಜಾಸ್ತಿ ಮಾರ್ಕ್ಸ್ ತೊಗೊಂಡವನು ಫಿಸಿಕಲ್ ಪಾಸ್ ಆಗ್ತಾನೆ ಅನ್ನೋ ಗ್ಯಾರಂಟಿ ಇರಲ್ಲ. ಅದಕ್ಕೋಸ್ಕರ ಪ್ರತಿದಿನ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ನಾನು ಅದು ಹೇಳ್ತಾ ಇದ್ದೀನಿ. ಅಟ್ಲೀಸ್ಟ್ ನೀವು 1 ಅವರ್ ಕೊಡಲೇಬೇಕು. PSI, ESI, PC, CRDR ಯಾವುದಕ್ಕಾದ್ರೂ ಪ್ರಿಪೇರ್ ಆಗಿ, ಯೂನಿಫಾರ್ಮ್ ಸರ್ವಿಸ್ ಪ್ರಿಪೇರ್ ಆಗ್ತಾ ಇದ್ದೀರಲ್ವಾ, ನೀವಂತೂ ಪ್ರಿಪೇರ್ ಆಗಲೇಬೇಕು. ಯಾಕೆಂದರೆ ನೀವು ಫಿಸಿಕಲ್ ಓಡಲೇಬೇಕು. ಅದರ್ವೈಸ್ ನೀವು ಮತ್ತೆ ಹೆಂಗಾಗುತ್ತೆ? ಅದನ್ನು ಒಂದಿನದಲ್ಲಿ ನೀವು ಪ್ರಿಪ್ರೇಷನ್ ಮಾಡೋಕ್ಕಾಗಲ್ಲ. ಏನು ಅದನ್ನು ಬೇಕಾದ್ರೆ ಒಂದು ಸಬ್ಜೆಕ್ಟ್ನ ಒಂದು 15-20 ದಿನದಲ್ಲಿ ಓದಿ ಏನೋ ಎಕ್ಸಾಮ್ ಮ್ಯಾನೇಜ್ ಮಾಡ್ಬೋದು. ಬಟ್ ಫಿಸಿಕಲ್ ಇಟ್ಸ್ ನಾಟ್ ಈಸಿ. ಗೊತ್ತಾಗ್ತಿದೆಯಾ? ಯಾಕೆಂದರೆ ಲಾಂಗ್ ಜಂಪ್, ಹೈ ಜಂಪು, ಶಾರ್ಟ್ ಪುಟ್ಟು, ಗೊತ್ತಾಗ್ತಿದೆಯಾ? ಕರೆಕ್ಟಾಗಿ ಎಸಿಬೇಕು, ಕರೆಕ್ಟಾಗಿ ನೆಗಿಬೇಕು, ಇದೆಲ್ಲ ಪ್ರಾಪರ್ ಇರುತ್ತೆ. ನಿಮಗೆ ತುಂಬ ಜನಕ್ಕೆ ನಾನು ಹೇಳಿ ಸಾಕಾಗೋಯ್ತು. ನಾನು ಮೊದಲು ದಿನ ಹೇಳ್ತಿದ್ದೆ, ಯಾವ ಬೇಕಾದ್ರು ಇದಾಗುತ್ತೆ. ಸೆಪ್ಟೆಂಬರಿಗೆ ಕರೀತಾರೆ ಅಂತ ಹೇಳಿದ್ರು, ಸೆಪ್ಟೆಂಬರಿಗೆ ಕರೆದ್ರು. ಗೊತ್ತಾಯ್ತಾ? ಅದಕ್ಕೆ ಬೇಗ ಆರ್ಡರ್ ಕಾಪಿನೂ ಕೊಡ್ತಾರೆ, ಬೇಗ ಪ್ರೋಸೆಸ್ ಮುಗಿಯುತ್ತೆ. ಅದರಿಂದ ಮತ್ತೆ ನೋಟಿಫಿಕೇಶನ್ಗಳಾಗ್ತವೆ. ಈಗ ಹೇಳ್ತಾರದನ್ನ ಕರೆಕ್ಟಾಗಿ ಪ್ರಾಪರಾಗಿ ಕೇಳಿ. ಈಗ ಕಂಟಿನ್ಯೂಸ್ 1 ಅವರ್ ಎತ್ತಿಬಿಡಿ. ಯಾರು PC, PSI, ಯೂನಿಫಾರ್ಮ್ ಸರ್ವಿಸ್ಗೆ ಓದ್ತಾ ಇದ್ದೀರಾ, ನೀವು 1 ಅವರ್ ಎತ್ತಿಬಿಡಿ. ನೀವು ಯಾವುದಕ್ಕೆ ಫಿಸಿಕಲ್ಗಂತ ಬೇಕಾದ್ರೆ ಒಂದು ಓದೋದು ಕಮ್ಮಿ ಆಗಲಿ. ಯಾಕೆಂದರೆ ಫಿಸಿಕಲ್ ಪಾಸ್ ಮಾಡೋದು ಅಷ್ಟು ಈಸಿ ಇಲ್ಲ. 1600 ಮೀಟ್ರ್ 6 ನಿಮಿಷ ಕೊಡೋದು ನಿಮಗೆ. ಈಗೇನಾದರೂ ನೀವು PCಗೆ 6 ನಿಮಿಷ ಕೊಡಿದ್ರೆ 7 ನಿಮಿಷಕ್ಕೆ PSI ಆರಾಮ್ಸೆ ಕ್ಲಿಯರ್ ಮಾಡ್ತೀರಾ. PSI ಫಸ್ಟೇ ಫಿಸಿಕಲ್ ಇರುತ್ತೆ. ಅದು ಮತ್ತು ಫೇಲ್ ಆದರೆ ನಿಮಗೆ ಎಕ್ಸಾಮೇ ಸಿಗಲ್ಲ. ಗೊತ್ತಾಗ್ತಿದೆ? ಇದೆಲ್ಲ ಪ್ರಾಬ್ಲಮ್ ಇರೋದ್ರಿಂದ 1 ಅವರ್ ಪ್ರಾಬ್ಲಮ್ ಮಾಡಿ. 45 ಮೇಲೆ ಯಾರು ಬಂದಿದೆ ಗುರು, 43, 45, 40 ಮೇಲೆ ಅಂದ್ಕೊಂಡು, 40 ಮೇಲೆ ಯಾರು ಬಂದಿದೆ, ಎಲ್ಲರೂ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಗ್ತಿದೆಯಾ? ಇನ್ನು ಧಾರವಾಡದಲ್ಲಾದರೆ ನಮ್ಮ ರಾಜ್ಕುಮಾರ್ ಅವರು ಟಾರ್ಗೆಟ್ KS ಅಂತ ಇದೆ, ಅವ್ರ ಗ್ರೂಪ್ ಇದೆ. ಅವರು ಟಾರ್ಗೆಟ್ KPSC ಅಂತ ಗ್ರೂಪ್ ಇದೆ, ಅವರು ನಡೆಸ್ಕೊಡ್ತಾ ಇದ್ದಾರೆ. KCD ಗ್ರೌಂಡಲ್ಲಿ ಹೋಗಿ ಅವ್ರ ಜೊತೆ ಪ್ರಾಕ್ಟೀಸ್ ಮಾಡಿ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅರ್ಥ ಆಗ್ತದೆ? ರಾಜ್ಕುಮಾರ್ ಅಂತ ಅಂದ್ಬಿಟ್ಟು. ಇನ್ನು ಬೆಂಗಳೂರಲ್ಲಿ ನೀವೇನೋ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನಮ್ಮ ಗುರುಕುಲ ಅಕಾಡೆಮಿನಲ್ಲಿ ಕೋಚ್ ಕೊಡ್ತಾ ಇದ್ದಾರೆ. ಅಲ್ಲಿ ಶಾರ್ಟ್ ಪುಟ್ಟು, ಲಾಂಗ್ ಜಂಪು, ಹೈ ಜಂಪು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ರಾಥೋಡ್ ಸರ್ ಇರ್ತಾರೆ, ಅವರೇ ಫಿಸಿಕಲ್ನ ಚೆನ್ನಾಗಿ ಗೈಡ್ ಮಾಡ್ತಾ ಇದ್ದಾರೆ. ತುಂಬ ಜನ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನೀವು ಜಾಯಿನ್ ಆಗಿ, ನಿಮ್ಗೇನಾದರೂ ಬೇಕು ಅಂದರೆ. ಯಾಕೆಂದರೆ ತುಂಬ ಜನಕ್ಕೆ ಶಾರ್ಟ್ ಪುಟ್ ಸಿಕ್ಕಿರಲ್ಲ, ಎಸ್ಪೆಷಲಿ ಹೆಣ್ಮಕ್ಳು ಹೇಳ್ತೀನಿ ಕೇಳಿ. ಶಾರ್ಟ್ ಪುಟ್ಟಲ್ಲಿ ತುಂಬ ಜನ ಫೇಲ್ ಆಗ್ತೀರಾ, ಲಾಂಗ್ ಜಂಪಲ್ಲಿ ತುಂಬ ಜನ ಫೇಲ್ ಆಗ್ತೀರಾ. ಅಟ್ಲೀಸ್ಟ್ ಈಗ ನೆಗೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಂಗಂದ್ಬಿಟ್ಟು ಇಂಜುರಿ ಮಾಡ್ಕೋಬೇಡಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಟ್ಲೀಸ್ಟ್ ನಿಮ್ಮೊಂದು ಮಸಲ್ ಇದು ಇಂಪ್ರೂವ್ಮೆಂಟ್ ಆಗಬೇಕು. ನೆಗಿತಿನೋದು ತುಂಬ ಹೆಣ್ಮಕ್ಳು ಬಂದು, ಸರ್ ನಾನು ಸೆಲೆಕ್ಟ್ ಆಗೋದು 52 ಬಂದಿದ್ದೆ ಸರ್, ನಾನು ಸೆಲೆಕ್ಟ್ ಆಗುತ್ತಾ, ನಂದು 1:5 ಬರುತ್ತಾ ಅಂತ. ನಾನು ಹೇಳಿದೆ, ಅಮ್ಮ ನೀನು ಪ್ರಾಕ್ಟೀಸ್ ಮಾಡು, ಖಂಡಿತ ಬರುತ್ತೆ.
ಆಮೇಲೆ ಹುಡುಗರು ಸ್ವಲ್ಪ ವೆಯ್ಟ್ ಇರಲ್ಲ, ವೆಯ್ಟ್ ಗೇನ್ ಮಾಡೋಕ್ಕೆ ಟ್ರೈ ಮಾಡಿ. ಹುಡುಗರು ಚೆಸ್ಟ್ ಬರ್ತಿರಲ್ಲ, ಚೆಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಸ್ವಲ್ಪ ಡಿಪ್ಸ್ ಎಲ್ಲ ಹೊಡೀರಿ. ಇದೆಲ್ಲ ಮಾಡ್ಕೊಂಡು ಪ್ರಿಪೇರ್ ಆಗಿ. ನಾನು ಹೇಳಿದೆ ಧಾರವಾಡದಲ್ಲಿ ರಾಜ್ಕುಮಾರ್ ಅವರು ಪ್ರಾಕ್ಟೀಸ್ ಕೊಡ್ತಾರೆ KCD ಗ್ರೌಂಡಲ್ಲಿ, ಅಲ್ಲೋಗಿ ಪ್ರಾಕ್ಟೀಸ್ ಮಾಡಿ. ಬೇಕು ಅಂತಂದರೆ ನಿಮಗೆ ಮಾರ್ನಿಂಗ್ ಟೈಮು, ಈವ್ನಿಂಗ್ ಟೈಮು ಬೆಂಗಳೂರಲ್ಲಿ ಗುರುಕುಲ ಅಕಾಡೆಮಿನಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಬೇಕಾದ್ರೆ ಹೋಗಿ ನೀವು ಅಟೆಂಡ್ ಆಗಿ ನಿಮ್ಗೆ ಒಂದಷ್ಟು ಟಿಪ್ಸ್ ಸಿಗುತ್ತೆ. ಅದು ಅಟ್ಲೀಸ್ಟ್ ಶಾರ್ಟ್ ಪುಟ್ ಎಸೆಗೆ ಗೊತ್ತಾಗುತ್ತೆ, ಎಷ್ಟು ಎಸಿತೀರ ಅಂತ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಫೋಲ್ ಆಗೋ ಬದಲು ಇಲ್ಲಿ ಅಟ್ಲೀಸ್ಟ್ ಇಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. 10 days ಹೋಗಿ ಏನಾಗಲ್ಲ, ಅರ್ಥ ಆಗ್ತಿದೆಯಾ? ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿ. ಏನೇ ಗೈಡೆನ್ಸ್ ಬೇಕು ಅಂತಂದ್ರೂ ನಿಮ್ಗೆ ಅಲ್ಲಿ ಹೇಳ್ಕೊಡ್ತಾರೆ. ಲಾಂಗ್ ಜಂಪ್ ನೆಗೆದಂಗೆ, ಈ ಜಂಪ್ ನೆಗೆದಂಗೆ, ಆಮೇಲೆ ಮತ್ತೆ ರನ್ನಿಂಗ್ ಪ್ರಾಕ್ಟೀಸ್ ಆಗುತ್ತೆ. ಅಟ್ಲೀಸ್ಟ್ ಒಂದು ಗೊತ್ತಾಗುತ್ತೆ. ನೀವು 6 ನಿಮಿಷದಲ್ಲಿ ಓಡಲೇಬೇಕು. ಒಂದು ಚೂರು ನೀವು ಎಲ್ಲೂ ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಈ ಸತಿ ಮಾತ್ರ, ಇದರಲ್ಲಿ ಗೊತ್ತಾಗ್ತಿದೆಯಾ? ಹಾಗಾಗಿ ಬೇರೆ ಏನಿಲ್ಲ, ಪ್ರಾಕ್ಟೀಸ್ ಮಾಡಿ. ಅದು ಮುಂದಿನ ಎಕ್ಸಾಮ್ಸ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಫಿಸಿಕಲ್ ಫಿಟ್ನೆಸ್ನ ಮೇಂಟೈನ್ ಮಾಡ್ಕೊಳ್ಳಿ. ಚೆನ್ನಾಗಿ ಊಟ ಮಾಡಿ, ಮೊಟ್ಟೆ, ಸ್ವಲ್ಪ ಚಿಕನ್ ಅಥವಾ ನಾನ್ ವೆಜ್ ಅಥವಾ ಪ್ರೋಟೀನ್ ಯುಕ್ತ ಫುಡ್ನ ತಿನ್ನಿ, ಕಾಳುಗಳು ಚೆನ್ನಾಗಿ ತಿನ್ನಿ, ಊಟ ಚೆನ್ನಾಗಿ ಮಾಡಿ, ರೆಸ್ಟ್ ಮಾಡಿ. ಒಂದು 6 ರಿಂದ 7 ಅವರ್ ನಿದ್ದೆ ಮಾಡಲೇಬೇಕು. ಯಾಕೆಂತಂದರೆ ಬಾಡಿ ಪೇಯ್ನ್ ಆಗಿರುತ್ತೆ, ಮತ್ತು ಓದೋಕ್ಕಾಗಲ್ಲ, ಅದೆಲ್ಲ ಆಗುತ್ತೆ. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಲೇಬೇಕು. ಅದನ್ನೇ ಹೇಳ್ತಿರೋದು. PSI PC ಅಂತಂದರೆ ಓಡು ಓದು, ಗೊತ್ತಾಗ್ತಿದೆಯಾ? ಇಷ್ಟು ನೀವು ತಿಳ್ಕೊಂಡ್ರೆ ಮಾತ್ರ. ನಿಮ್ಗೆ ಏನಾರು ಮೋಟಿವೇಶನ್ ಬೇಕು ಅಂತಂದರೆ ಬಾಗ್ ಮಿಲ್ಕಾ ಬಾಗ್ ಫಿಲಮ್ ನೋಡ್ರಿ. ಎಂಥ ಸಿಚುವೇಷನಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಓಡ್ತಾನೆ, ಬರೀ ಕಾಲಲ್ಲಿ ಓಡಿ ಇದು ಮಾಡ್ತಾನೆ. ಇದೆಲ್ಲ ಏನು ಫಿಲಮಲ್ಲಿ ಇರೋದಲ್ಲ, ರಿಯಲ್ ಲೈಫಲ್ಲಿ ನಡೆದಿರೋದು ಇದೆಲ್ಲ, ಗೊತ್ತಾಗ್ತಿದೆಯಾ? ಆ ಥರದ್ದು ಮೋಟಿವೇಶನ್ ತೊಗೊಂಡು ನಾವು ಅಷ್ಟೇನಪ್ಪ ಹೇಳ್ತಿದ್ದೀನಿ. ನಾನು PSI ಓಡಬೇಕಾದ್ರೆ ಬಾಗ್ ಮಿಲ್ಕಾ ಬಾಗ್ ವೀಡಿಯೋಗಳು ನೋಡ್ತಾ ಇದ್ದೆ. ಒಂಥರ ಮೈ ಜುಮ್ ಅನ್ನೋದು ಓಡಬೇಕಾದ್ರೆ, ಅದು ನೆನೆಸ್ಕೊತಾ ಇದ್ದೆ. ಆ ಥರ ಮಾಡಲೇಬೇಕು. ಈಗ ನೋಡಿ, ನಿಮ್ಮ ಫಿಸಿಕಲ್ ಫಿಟ್ನೆಸ್ ಎಷ್ಟಿದೆಯೋ ಗೊತ್ತಿಲ್ಲ ನನಗೆ, ನೀವು ಸ್ಟ್ಯಾಮಿನಾ ಎಷ್ಟಿದೆಯೋ ಗೊತ್ತಿಲ್ಲ. ಆದರೆ ನಿಮ್ಮ ಈ ಸ್ಟ್ಯಾಮಿನಾ, ಮೆಂಟಲ್ ಸ್ಟ್ಯಾಮಿನಾ ಗೊತ್ತಾಗ್ತಿದೆ. ನಿಮ್ಮ ಈ ಮೈಂಡ್ ಸೆಟ್ ಇತ್ತು ಅಂತಂದರೆ ಯಾವುದೇ ಫಿಸಿಕಲ್ನ ಈಸಿಯಾಗಿ ಪಾಸ್ ಮಾಡ್ತೀರಾ. ಆ ಮೆಂಟಲ್ನ ಚೆನ್ನಾಗಿ ಸಖತ್ತಾಗಿ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳಿ. ಫಿಸಿಕಲ್ ಮಾಡೇ ಮಾಡ್ತೀನಿ ನಾನು ಅಂತ ಅಂದ್ಕೊಳ್ಳಿ. ಮಾರ್ಕ್ಸ್ ಎಷ್ಟಾರು ಬಂದರೂ ತಲೆ ಕೆಡಿಸ್ಕೊಬಿಡಿ. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ. 1:5 ಅಲ್ಲಿ ಬಂದೇ ಬರುತ್ತೆ. ಯಾರ್ಯಾರು ಬಂದಿದ್ರು ಹುಡುಗರು, ನಿಮಗೆ ಏನು ಗೈಡೆನ್ಸ್ ಬೇಕೋ ಖಂಡಿತ ಮೆಸೇಜ್ ಮಾಡಿ, ನಾನು ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ. ಎಲ್ಲರೂ ಸೆಲೆಕ್ಟ್ ಆಗಬೇಕು. ನೀವು ಅಂದ್ಕೊಂಡಂಥ ಜಾಬ್ ತೊಗೋಬೇಕು. ತೊಗೊಂಡು ನೀವು ಫೋನ್ ಮಾಡಿ ಹೇಳ್ತಿರಲ್ಲ, ಸರ್ ನಾನು ಸೆಲೆಕ್ಟ್ ಆಯಿತು ಅಂತ ಹೇಳ್ತಿರಲ್ಲ. ತುಂಬ ಜನ ಫೋನ್ ಮಾಡಿದ್ರಿ ಮೊನ್ನೆ. 1:5 ಅಲ್ಲಿ ಟಾಪ್ ರ್ಯಾಂಕರ್ ಬಂದಾಗ 15 ನಮ್ಮ ಹುಡುಗರೆಲ್ಲ ಚಿತ್ರದುರ್ಗ 4th ರ್ಯಾಂಕು, ಮಂಗಳೂರು 2nd ರ್ಯಾಂಕು, ಬೆಂಗಳೂರು 14th ರ್ಯಾಂಕು, ಬೇಜನ್ ಜನ ಬಂದಿದ್ದಾರೆ. ಅವರೆಲ್ಲ ಸೆಲೆಕ್ಟ್ ಆಗ್ತಾರೆ ಫಿಸಿಕಲ್ ಪಾಸ್ ಆದರೆ ಮಾತ್ರ, ಗೊತ್ತು. ಅದ್ರದ್ದು ಇನ್ನೂ ಮುಂದೆ ನೋಡೋಣ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಸೆಲೆಕ್ಟ್ ಆಗ್ತಾರೆ. ಎಲ್ಲರೂ ಸೆಲೆಕ್ಟ್ ಆಗಲಿ ಅಂತ ನಾನು ಕೇಳ್ಕೊತೀನಿ. ಯಾರ್ಯಾರು ಕಷ್ಟಪಟ್ಟು ಓದಿದ್ದೀರಾ, ಯಾರ್ಯಾರು ಶ್ರಮ ಆಗ್ತಾ ಇದ್ದೀರಾ. ಈಗ ಒಂದು ಲೆವೆಲ್ನ ಶ್ರಮ ಆಗಿದೆ, ರೈಟಿಂಗ್ ಆಗಿದೆ, ಇನ್ನೇನಿದ್ರು ಫಿಸಿಕಲ್ ಶ್ರಮ ಆಗಬೇಕು. ಮೆಡಿಕಲ್ ಆಟೋಮೆಟಿಕಲಿ ಕ್ಲಿಯರ್ ಆಗುತ್ತೆ, ನಿಮಗೇನು ಪ್ರಾಬ್ಲಮ್ ಇರಲ್ಲ ಯೂಶ್ವಲಿ. ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ಓದಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಏನಿದ್ರು ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋನ ಯಾರೋ ಫಿಸಿಕಲಿ ಸೆಲೆಕ್ಟ್ ಆಗಿದ್ದಾರೆ ಹುಡುಗರು, ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.